ಕೊರಟಗೆರೆ ಪಟ್ಟಣದಲ್ಲಿ ಪ್ರಪ್ರಥಮ ಬಾರಿಗೆ ಶ್ರೀ ಕನ್ನಿಕಾ ವಿದ್ಯಾಪೀಠ ವತಿಯಿಂದ ದಿನಾಂಕ 25ರಂದು ನಡೆಯಲಿರುವ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕನ್ನಿಕಾ ವಿದ್ಯಾಪೀಠದ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರು ಕೋರಿದ್ದಾರೆ. ನಿಮ್ಮೆಲ್ಲರ ಸನ್ನಿಧಿಯಲ್ಲಿ ಒಂದು ಮಹತ್ವದ ಹಾಗೂ ಧಾರ್ಮಿಕವಾಗಿ ಅಪೂರ್ವವಾದ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡುತ್ತಿರುವುದು ನನಗೆ ಅಪಾರ ಸಂತೋಷವನ್ನು ನೀಡುತ್ತದೆ. ಕಾರ್ಯಕ್ರಮ ಇದು ಬಾರಿಗೆ ನಮ್ಮ ಕನ್ನಿಕಾ ವಿದ್ಯಾಪೀಠ ವತಿಯಿಂದ ಸಹಯೋಗದೊಂದಿಗೆ ಕೊರಟಗೆರೆ ತಾಲೂಕಿನಲ್ಲಿ ಸಾರ್ವಜನಿಕ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಹಮ್ಮಿಕೊಂಡಿರುತ್ತೇವೆ. ಈ ಕಾರ್ಯಕ್ರಮ ಬೆಂಗಳೂರು ಶ್ರೀವಾರಿ ಫೌಂಡೇಶನ್ ಆಶಯದಲ್ಲಿ ಫೌಂಡೇಶನ್ ಅಧ್ಯಕ್ಷರಾದ ಎಸ್ ವೆಂಕಟೇಶ್ವರ ಮೂರ್ತಿ ಅವರು ಸ್ಥಾನದಲ್ಲಿ ತಿರುಪತಿಯಿಂದ ಆಗಮಿಸುವ ವಿಶೇಷ ಆಗಮಿಕ ವೃಂದದ ನೇತೃತ್ವದಲ್ಲಿ ಆಯೋಜಿಸಲಾಗುತ್ತದೆ. ಈ ಕಲ್ಯಾಣೋತ್ಸವ ಡಿಸೆಂಬರ್ 25ನೇ ತಾರೀಕು ಗುರುವಾರ ಸಂಜೆ 4 ಗಂಟೆಗೆ ಕೊರಟಗೆರೆ ಪಟ್ಟಣದ MG ಪ್ಯಾಲೇಸ್ನಲ್ಲಿ ಭಕ್ತಿಪೂರ್ವಕವಾಗಿ ನಡೆಯಲಿದೆ. ವೆಂಕಟೇಶ್ವರ ದೇವರಿಗೆ ಶ್ರೀದೇವಿ ಹಾಗೂ ಭೂದೇವಿ ಸಮೇತ ಕಲ್ಯಾಣೋತ್ಸವ ನೆರವೇರಲಿದ್ದು ರಾತ್ರಿ 9 ಗಂಟೆಯವರೆಗೆ ವೈಕುಂಠದ ಮಾದರಿಯಲ್ಲಿ ವಿಶೇಷ ಅಲಂಕೃತ ವೇದಿಕೆಯಲ್ಲಿ ಧಾರ್ಮಿಕ ವಿಧಾನಗಳು ನಡೆಯುತ್ತದೆ. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬ ಭಕ್ತರಿಗೂ ಪ್ರಸಾದ ವ್ಯವಸ್ಥೆ ಮಾಡಲಾಗಿದ್ದು, ವಿಶೇಷವಾಗಿ ಶ್ರೀ ವೆಂಕಟೇಶ್ವರ ಕಲ್ಯಾಣೋತ್ಸವದ ಲಾಡು ಪ್ರಸಾದವನ್ನು ವಿತರಿಸಲಾಗುತ್ತದೆ. ತಾಲೂಕಿನ ಹಾಗೂ ಸುತ್ತಮುತ್ತಲಿನ ಎಲ್ಲ ಸಾರ್ವಜನಿಕರು ಕುಟುಂಬ ಸಮೇತರಾಗಿ ಆಗಮಿಸಿ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀನಿವಾಸನ ಕೃಪೆಗೆ ಪಾತ್ರರಾಗಬೇಕೆಂದು ನಾವು ಪೂರ್ವಕವಾಗಿ ಮನವಿ ಮಾಡಿಕೊಳ್ಳುತ್ತೇವೆ. ಭಕ್ತರಿಗೆ ಕಾರ್ಯಕ್ರಮ ಸ್ಥಳದಲ್ಲಿ ಆಗಮಿಸಲು ವಾಹನ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ. ಕನ್ನಿಕಾ ವಿದ್ಯಾಪೀಠದ ವತಿಯಿಂದ ಪ್ರಪ್ರಥಮವಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ಅದ್ದೂರಿಯಾಗಿ ಮಾಡಬೇಕು ಅಂತ ನಮ್ಮೆಲ್ಲ ಡೈರೆಕ್ಟರ್ಸು, ಅಧ್ಯಕ್ಷರು ಎಲ್ಲ ಇಷ್ಟಪಟ್ಟಿದ್ರು. ಹಾಗಾಗಿ ಶ್ರೀವಾರಿ ಫೌಂಡೇಶನ್ ವೆಂಕಟೇಶ್ ಮೂರ್ತಿ ಅವರ ಸಾರಥ್ಯದಲ್ಲಿ ತಿರುಪತಿಯಿಂದ ಅರ್ಚಕರೆಲ್ಲ ಬಂದು ಸೇಮ್ ತಿರುಪತಿನಲ್ಲಿ ಯಾವ ಥರ ಕಲ್ಯಾಣೋತ್ಸವ ನಡೆಯುತ್ತೋ ಅದೇ ಥರ ಇನ್ನೂ ಚೆನ್ನಾಗಿ ಇಲ್ಲಿ ಮಾಡ್ತಾರೆ. ಅವ್ರದ್ದೇ ಒಂದು ಸೆಟಪ್ ಇದೆ. ಆ ಸೆಟಪಲ್ಲಿ ಸೇಮ್ ವೈಕುಂಠ ಹೇಗಿದೆಯೋ ಅದೇ ಥರನೇ ಅಲಂಕಾರ ಎಲ್ಲ ಮಾಡಿ ದೇವ್ರನ್ನ ಸಮೇತ ಒಂದು ಮೆರವಣಿಗೆ ಸಮೇತ ಕರ್ಕೊಂಬಂದು ಅಲ್ಲಿ ಒಂದು ವಿಧಿವಿಧಾನದಿಂದ ಆ ಕಲ್ಯಾಣೋತ್ಸವ ಒಂದು ವಿಜೃಂಭಣೆಯಿಂದ ನೆರವೇರಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದೀವಿ 25ನೇ ತಾರೀಕು ಅಂದರೆ ಇನ್ನೇನು 4-5 ದಿವಸದಲ್ಲಿ ವೈಕುಂಠ ಏಕಾದಶಿ ಇರುತ್ತೆ. ಅದರ ಪ್ರಯುಕ್ತ ನಾವು ಆವಾಗ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು 5 ದಿವಸದ ಮುಂಚೆನೇ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲ ಇದು ನಮ್ಮ ಆರ್ಯವೈಶ್ಯ ಬಂಧುಗಳಿಗೆ ಮಾತ್ರ ಆಗಿರ ಸಾರ್ವಜನಿಕವಾಗಿ ಎಲ್ಲರಿಗೂ ಭಾಗವಹಿಸಲು ಅವಕಾಶ ಇರುತ್ತೆ. ಇದರಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ ಒಂದು 3,000 ಜನದ ಮೇಲೆ ಬರ್ತಾರೆ ಅಂತ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಅವರಿಗೆ ಸಾಯಂಕಾಲ ಲಘು ಉಪಹಾರ, ಎಲ್ಲರಿಗೂ ತಿರುಪತಿಯ ಒಂದು ಲಡ್ಡು, ತಿರುಪತಿ ವೆಂಕಟರಮಣ ಸ್ವಾಮಿಯ ನೈವೇದ್ಯದ ಒಂದು ಲಡ್ಡು ಪ್ರಸಾದ ಇರುತ್ತೆ. ಮತ್ತು ಗೋಪೂಜೆಯಿಂದ ಶುರುವಾಗಿ ಕಾರ್ಯಕ್ರಮ ಅವರ ಒಂದು ಕೀರ್ತನೆಯಿಂದ, ಹಾಡುಗಳಿಂದ ಎಲ್ಲ ಒಂದು ಕಲ್ಯಾಣೋತ್ಸವ ಭಾಳ ವಿಜೃಂಭಣೆಯಾಗಿ ಅವರ ಒಂದು ಸಾರಥ್ಯದಲ್ಲಿ ನಡೆಯುತ್ತೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರು ಬಂದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ನಮ್ಮ ತಾಲೂಕಿನ ಆರ್ಯವೈಶ್ಯ ಬಂಧುಗಳನ್ನೆಲ್ಲ ಅಳವಡಿಸ್ಕೊಂಡಿದ್ದೀವಿ ನಾವು ಸರ್. ಪ್ರತಿ ವರ್ಷ ನಮ್ಮ ಊರಿಂದ ನಾವು ಮಾಡ್ತಾ ಇದ್ವಿ. ಈ ಸಲ ನಮ್ಮ ಅಕ್ಕಪಕ್ಕ ಮಧುಗಿರಿ ಇರ್ಬೋದು, ಬ್ಯಾಲೆ ಇರ್ಬೋದು, ಒಳಗಳ್ಳಿ ಇರ್ಬೋದು, ಮಾತನಹಳ್ಳಿ, ಮಲ್ಲೇಕಾವು, ಕೊರಟಗೆರೆ ಹೀಗೆಲ್ಲ ಆರ್ಯವೈಶ್ಯ ಬಂಧುಗಳನ್ನೆಲ್ಲ ಸೇರಿಸ್ಕೊಂಡು ಈ ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡು ಪ್ರತಿಯೊಂದು ಮನೆಗೆ ಹೋಗಿ ನಾವು ಇನ್ವೈಟ್ ಮಾಡ್ಕೊಂಡು ಈ ಕಾರ್ಯಕ್ರಮ ಮಾಡ್ತೀವಿ. ಅದೇ ರೀತಿ ನಮ್ಗೆ ಹೆಚ್ಚಿನ ಸಹಕಾರ ಆರ್ಯವೈಶ್ಯ ಮಂಡಳಿ, ಯುವಜನ ಮಂಡಳಿ, ಕನ್ನಿಕಾ ಅವಧಾರ್ಯ ಸಂಸ್ಥೆ, ಕನ್ನಿಕಾ ವಿದ್ಯಾಪೀಠ, ಕನ್ನಿಕಾ ಮಹಿಳಾ ಮಂಡಳಿ, ಮಾತೃ ಮಂಡಳಿ ಇವರು ಸಹ ಪೂರ್ತಿ ನಮ್ಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿರೋದ್ರಿಂದ ಈ ಕಾರ್ಯಕ್ರಮಗಳನ್ನ ಹೆಚ್ಚಿನ ರೀತಿ ಮಾಡೋಕ್ಕೆ ಅನುಕೂಲ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಪತ್ರಿಕಾ ಮಿತ್ರದವರು ಇದೇ ಥರ ನಮ್ಮ ಮುಂದಿನ ಸಲ ದಿವ್ಯ ಸಾನ್ನಿಧ್ಯ ಬಂದು ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರು ಬರ್ತಾರೆ, ನಮ್ಮ ಜನಾಂಗದವರು. ಮತ್ತು ವೀರಭದ್ರಾಶ್ವರಾಚಾರ್ಯ ಸ್ವಾಮೀಜಿಯವರು ಬರ್ತಾರೆ, ಹನುಮಂತನಾಥ ಸ್ವಾಮೀಜಿಯವರು ಬರ್ತಾರೆ. ಅಧ್ಯಕ್ಷರು ಬಂದು ಸುಧೀರ್ ಅವರು, ಮುಖ್ಯ ಅತಿಥಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಸುಧಾಕರ್ ಲಾಲ್ ಅವರು, ಅನಿಲ್ ಕುಮಾರ್, ಮಂಜುನಾಥ್, ಅನಿಲ್ ಕುಮಾರ್, ಉಮೇಶ್ ಅಂತ. ಅತಿಥಿಗಳಾಗಿ ನಮ್ಮ ಎಲ್ಲ ಮಂಡಳಿಯ ಅಧ್ಯಕ್ಷರು ಕೃಷ್ಣ ಶೆಟ್ಟಿ, ಬಾಲಾಜಿ ದರ್ಶನ್, ಲಕ್ಷ್ಮೀ ಶ್ರೀನಿವಾಸ್, ವಿದ್ಯಾ ಪ್ರಸಾದ್, ಭಾಗ್ಯ ಲಕ್ಷ್ಮಮ್ಮ ಇವರೆಲ್ಲ ಇರ್ತಾರೆ. ಅವತ್ತು 25ನೇ ತಾರೀಕು ಗೌರ್ಮೆಂಟ್ ಹಾಲಿಡೇ ಇದೆ, ಕ್ರಿಸ್ಮಸ್ ಇದೆ. ಹಾಗಾಗಿ ಆ ಡೇಟ್ನ ನಾವು ಫಿಕ್ಸ್ ಮಾಡ್ಕೊಂಡಿದ್ವಿ. ಆಮೇಲೆ ನಿಯರ್ ಬೈ ಇದಿದೆ ವೈಕುಂಠ ಏಕಾದಶಿ ಇದೆ, ಆವಾಗ ಅವರೆಲ್ಲ ಬ್ಯುಸಿ ಇರ್ತಾರೆ, ಬರೋಕ್ಕಾಗಲ್ಲ.
ಅದೆಲ್ಲ ರೆಕಾರ್ಡ್ ಇದು ಮಾಡಿಕೊಂಡು ನಾವು ಅರೇಂಜ್ ಮಾಡ್ಕೊಂಡಿದ್ವಿ.